ವೆಲ್ಕಮ್ ಟು ಹಳ್ಳಿ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಗುರೆಳ್ಳು ಚಟ್ನಿ ಅಂದರೆ ಹುಚ್ಚೆಳ್ಳು ಚಟ್ನಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ಮೊದಲು 200 ಗ್ರಾಮು ಗುರೆಳ್ಳು ಹಸೆವು, ನಂತರ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಅಂಗಿ ಕಸಿಕಾಯಿ, ಇವು ಖಾರ ಇರ್ತಾವೆ ರೀ, ಒಂದು ಸ್ವಲ್ಪ ಖಾರ ಕಡಿಮೆ ಇರ್ತಾವೆ. ನಂತರ ಕರಿಬೇವು, ಉಪ್ಪು, ಬೆಳ್ಳುಳ್ಳಿ, ಇಷ್ಟೇ ನೋಡಿರಿ. ಇಷ್ಟೇ ಸೇರಿಸಿ ಇವತ್ತು ಗುರೆಳ್ಳು ಚಟ್ನಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಉರಿ ಒಂದು ಸ್ವಲ್ಪ ಸಣ್ಣಗೆ ಇಡಬೇಕು ನೋಡಿರಿ, ಇಲ್ಲಕ್ಕಂದ್ರೆ ಮತ್ತು ಲಘುನು ಇದಾಕವು ಹೊತ್ತವು. ಏಳ್ನೂರು ಗ್ರಾಮ್ ಗುರೆಳ್ಳು ಹುಚ್ಚೆಳ್ಳು, ಉರಿ ಒಂದು ಸ್ವಲ್ಪ ಸಣ್ಣಗಿಟ್ಟು ಹುರಿಬೇಕು ನೋಡಿರಿ, ಅಂದ್ರೆ ಚಂದ ಹುರಿತಾವೆ ಇವು. ಇಲ್ಲಕ್ಕಂದ್ರೆ ಸ್ವಲ್ಪ ಜೋರಾದ ಉರಿ ಆಯ್ತಂದ್ರೆ ಹೊತ್ತವು, ಚಟ್ನಿ ಕಹಿ ಆಗುತ್ತೆ. ಅದ್ರ ಸಂಬಂಧ ಸಣ್ಣ ಉರಿ ಇಟ್ಟು ಹುರಿಬೇಕು. ಚಟಪಟ ಚಟಪಟ ಅಂತ ಹುರಿಬೇಕು ರೀ, ಅಂದರೆ ಕರೆಕ್ಟ್ ಹುರಿದ್ಬೇಕು. ಹುರಿದು ನೋಡಿರಿ. ಈಗ ಒಂದು ಸ್ವಲ್ಪ ಸ್ವಲ್ಪ ಇದು ಮಾಡಿ ತಕ್ಕೋಬೇಕು ಒಂದು ತಾಟಿಗೆ. ಈ ಥರ ಹುರಿದು ನೋಡಿರಿ. ಸ್ವಲ್ಪ ಬೆಚ್ಚಗೆ ಮಾಡ್ತೀವಿ ಮೆಣಸಿನ್ಕಾಯಿಯನ್ನು. ಬ್ಯಾಡಗಿ ಮೆಣಸಿನ್ಕಾಯಿ, ಅಂಗಿ ಕಸಿಕಾಯಿ ಖಾರ ಇರ್ತಾವೆ ರೀ. ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಅಂದರೆ ಅವು ನುರಿತಾವೆ, ಇಲ್ಲಕ್ಕಂದ್ರೆ ಇವು ಮೆದುವಾಗಿರ್ತಾವೆ. ಇದು ತಲುಪಿನ ಹಾಕಿ ಅದ್ರ ಸಂಬಂಧ. ಇಲ್ಲಕ್ಕಂದ್ರೆ ಬಿಸಿಲಾಗಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಇದು ಹಾಕೋ ಅಂದ್ರೆ ಅವು ನುರಿತಾವೆ. ಸಾಕಷ್ಟು ಬೆಚ್ಚಗೆ ನೋಡಿ ತೆಗಿತೀನಿ ಅದನ್ನು. ಮೆಣಸಿನ್ಕಾಯಿ ಇಷ್ಟ ನೋಡಿ, ಭಾಳ ತಿನ್ನೋದಿಲ್ಲ. ಇವು ಆರಿದ ನಂತರ ಮಿಕ್ಸಿಗೆ ಹಾಕ್ತೀನಿ ರೀ. ಹಾಕ್ಕೊತೀನಿ ನೋಡಿರಿ. ಈಗ ಮೆಣಸಿನ್ಕಾಯಿ, ಗುರೆಳ್ಳು, ಎಲ್ಲ ಆದ ನಂತರ ಹಾಕ್ಕೊತೀನಿ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು. ಕರಿಬೇವು, ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಂದು ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ, ಈ ಥರ ಬಂದೈತಿ. ಸಣ್ಣಗೆ ಹಾಕಿವಿ. ನಮ್ಮ ಉತ್ತರ ಕರ್ನಾಟಕದ ಗುರೆಳ್ಳು ಚಟ್ನಿ ತುಂಬ ರುಚಿಕರವಾದ. ಇದನ್ನು ರೊಟ್ಟಿ ಒಳಗೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿನ್ಬೋದು, ಚಪಾತಿ ಒಳಗೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿನ್ಬೋದು.
ಊಟಕ್ಕೆ ಭಾಳ ಟೇಸ್ಟಿ ಆಗುತ್ತಿದೆ. ಆದರೆ ಜಾಸ್ತಿ ಹಾಕ್ಕೊಂಡು ತಿನ್ನಬಾರ್ದು. ಹೊಟ್ಟಿಗೆ ಒಂದು ಸ್ವಲ್ಪ ಜಾಸ್ತಿ ಇದ್ರದ್ದು ಶಕ್ತಿ ಜಾಸ್ತಿ ಇರ್ತೈತಿ. ಸ್ವಲ್ಪ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ರೊಟ್ಟಿ ಚಪಾತಿ ಒಳಗೆ ತಿನ್ನಬೇಕು. ನೋಡಿರಿ, ಗುರೆಳ್ಳು ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ರೊಟ್ಟಿ ಒಳಗೆ ಚಪಾತಿ ಒಳಗೆ ಮತ್ತು ಬುತ್ತಿ ಕಟ್ಕೊಂಡು ಹೋಗೋಕೆ ಇದು ಒಂದು ಸ್ವಲ್ಪ ಮೊಸರು ಇದ್ದರೆ ಸಾಕು. ತುಂಬ ರುಚಿಕರವಾದ ಆರೋಗ್ಯಕರವಾದ ಗುರೆಳ್ಳು ಚಟ್ನಿ ಹೆಂಗೆ ಬಂದೈತೆ ಅನ್ನೋದು ತಿಳಿಸ್ರಿ. ಇಷ್ಟವಾದರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಹಳ್ಳಿಯ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ. ಧನ್ಯವಾದಗಳು.